ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ರೋಹಿಣಿ ಆಚೆ ಹೋಗ್ಬೇಕು ಅಂತ ರೆಡಿ ಆಗ್ಬೇಕಾದ್ರೆ ಮನೋಜ ಅಲ್ಲಿಗೆ ಬಂದು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಒಂದು ಬರ್ತ್ಡೇ ಪಾರ್ಟಿ ಇದೆ, ಅಲ್ಲಿಗೆ ಹೋಗ್ತಿದೀನಿ ಅಂತ ರೋಹಿಣಿ ಹೇಳ್ದಾಗ, ಬರ್ತ್ಡೇ ಪಾರ್ಟಿನ ನನ್ಗೆ ಹೇಳಲೇ ಇಲ್ಲ ನೀನು ಅಂತ ಮನೋಜ ಕೇಳ್ತಾನೆ. ನನ್ನನ್ ಮಾತ್ರ ಇನ್ವೈಟ್ ಮಾಡಿರೋದವ್ರು ಅಂತ ರೋಹಿಣಿ ಹೇಳ್ದಾಗ, ಯಾರದು ಅಂತ ಮನೋಜ ಕೇಳ್ತಾನೆ. ಇದು ನನ್ ಫ್ರೆಂಡ್ ಬರ್ಡೇ ಪಾರ್ಟಿ, ಅವ್ರು ಯಾರು ಅಂತಾನೆ ನಿನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನ್ ನಿಮ್ ಹತ್ರ ಏನು ಹೇಳಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ, ನಿನ್ ಫ್ರೆಂಡ್ಸ್ ಗಳೆಲ್ಲ ನಂಗೆ ಚೆನ್ನಾಗ್ ಗೊತ್ತಿದಾರಲ್ಲ, ಇದ್ಯಾರು ಹೊಸಬ್ರು ಅಂತ ಮನೋಜ ಕೇಳ್ದಾಗ, ಈ ಫ್ರೆಂಡ್ ನಿನಗೆ ಗೊತ್ತಿಲ್ಲ ಬಿಡು, ಆಮೇಲೆ ನನ್ ಪಾರ್ಟಿಯಿಂದ ಬರ್ಬೇಕಾದ್ರೆ ಲೇಟ್ ಆಗುತ್ತೆ, ಓಕೆನಾ ಅಂತ ರೋಹಿಣಿ ಹೇಳ್ದಾಗ, ಹೌದು ಯಾರ್ ಬರ್ತಡೆ ಅಂತ ಹೇಳ್ದೆ, ಹುಡ್ಗನ ಹುಡ್ಗಿನ ಅಂತ ಮನೋಜ ಕೇಳ್ದಾಗ, ಏನಾಯ್ತು ಮನೋಜ್ ನಿಮ್ಗೆ? ಫ್ರೆಂಡು ಹುಡುಗಿ ಆಗಿದ್ರೇನು ಹುಡುಗ ಆಗಿದ್ರೇನು ಎಲ್ರು ಫ್ರೆಂಡ್ಸೇ ಅಲ್ವಾ, ಯಾಕೆ ದಿಢೀರ್ ಅಂತ ಈ ರೀತಿ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ರೋಹಿಣಿ ಕೇಳಿದಾಗ, ಅದು ಹಾಗಲ್ಲ, ಯಾರು ಏನು ಅಂತ ಕೇಳ್ದೆ ಅಷ್ಟೇನೆ ಅಂತ ಮನೋಜ ಹೇಳ್ತಾನೆ. ಅದನ್ನ ತಿಳ್ಕೊಂಡು ನೀವೇನ್ ಮಾಡ್ಬೇಕಾಗಿದೆ ಇವಾಗ ಅಂತ ರೋಹಿಣಿ ಹೇಳ್ದಾಗ, ದಿಢೀರ್ ಅಂತ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ, ಅಮ್ಮನ ಹತ್ರ ನಾನ್ ಏನ್ ಉತ್ತರ ಕೊಡ್ಲಿ ಹೇಳು, ಯಾರ್ದು ಬರ್ತ್ಡೇ ಪಾರ್ಟಿ ಅಂತ ಹೇಳಿದ್ರೆ ಅವ್ರು ಸುಮ್ನೆ ಇರ್ತಾರ, ಯಾರ್ದು ಏನು ಅಂತ ಕೇಳೋದಿಲ್ವಾ ಅಂತ ಮನೋಜ ಹೇಳ್ದಾಗ, ಏನಿವಾಗ ನಿಮ್ ಅಮ್ಮನ ಹತ್ರ ಹೇಳ್ಬೇಕಾಗತ್ತೆ ಅಂತ ನನ್ನ ಹತ್ರ ಕೇಳ್ತಾ ಇದ್ದೀರಾ? ತುಂಬಾ ಬರ್ತಾ ಬರ್ತಾ ಅಮ್ಮನ್ ಮಗ ಆಗೋಗ್ತಾ ಇದ್ದೀರಾ ನೀವು. ಎಲ್ಲಾ ವಿಷಯಕ್ಕೂ ನಿಮ್ಗೆ ನಿಮ್ ಅಮ್ಮನ್ ಪರ್ಮಿಷನ್ ಬೇಕಾ? ಮಾತಗ್ ಮುಂಚೆ ಅಮ್ಮನ್ಗೆ ಹೇಳ್ಬೇಕು ಅಂತ ಬರೀ ಅಮ್ಮನ್ ಪುರಾಣನೇ ಹೇಳ್ತಿಯಲ್ಲ, ಈ ಸುಖಕ್ಕೆ ನನ್ನ ಯಾಕೆ ಮದ್ವೆ ಆದೆ ಅಂತ ರೋಹಿಣಿ ಕೇಳಿದಾಗ, ಮನೋಜ ಶಾಕ್ ನಿಂದ ರೋಹಿಣಿನೇ ನೋಡ್ತಿರ್ತಾನೆ. ಈಗ ನಾನ್ ಏನಂತ ಕೇಳ್ಬಿಟ್ಟೆ ಅಂತ ನೀನ್ ಈ ರೀತಿ ಕೋಪ ಮಾಡ್ಕೋತಾ ಇದೀಯಾ? ಇದ್ರಲ್ಲಿ ಏನ್ ತಪ್ಪಿದೆ? ಅಮ್ಮ ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕಾಗತ್ತೆ ಅಂತ ಮನೋಜ ಹೇಳಿದಾಗ, ಫ್ರೆಂಡ್ ಬರ್ತ್ಡೇ ಪಾರ್ಟಿ ಹೋಗಿದ್ದಾಳೆ ಅಂತ ಹೇಳು, ಅಷ್ಟು ಸಾಕು. ನೀನ್ ನನ್ ಜೊತೆ ಬಂದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ನಾನ್ ಹೇಗೋದ್ರು ಅವ್ರೇನ್ ಕಿವಿಗ್ ಹಾಕೊಳ್ಳೋದಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಮ್ಮನ್ ಬಿಡು, ಆದ್ರೆ ನಾನ್ ಕೇಳ್ತಾ ಇದೀನಲ್ಲ, ನೀನ್ ಯಾರ್ ಬರ್ತ್ಡೇಗ್ ಹೋಗ್ತಿದ್ಯಾ ಅಂತ ಕೇಳೋದಿಕ್ಕೆ ನನಗ್ ರೈಟ್ಸ್ ಇದೆ ತಾನೆ ಅಂತ ಮನೋಜ ಹೇಳ್ಬೇಕಾದ್ರೆ, ನೀನು ರೈಟ್ಸ್ ಇಟ್ಕೊಂಡ್ ಕೇಳಿದ್ರೆ ಪರವಾಗಿಲ್ಲ, ಆದ್ರೆ ನೀನ್ ಕೇಳ್ತಾ ಇರೋದು ಏನೋ ನನ್ ಮೇಲೆ ಡೌಟ್ ಪಡ್ತಿರೋ ತರ ಕಾಣಿಸ್ತಿದೆ. ನೀನ್ ಈ ರೀತಿ ಕೇಳೋದಿಕ್ಕೆಲ್ಲ ಏನು ಅಂತ ಉತ್ತರ ಕೊಡ್ಲಿ ನಾನು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಾನೇನು ನಿನ್ ಮೇಲೆ ಡೌಟ್ ಇಂದ ಕೇಳ್ತಾ ಇಲ್ಲ, ನೀನು ಆಚೆ ಹೋಗ್ತಿದ್ಯಾ, ನೀನ್ ದಿಢೀರ್ ಅಂತ ಕಾಣಿಸ್ಲಿಲ್ಲ ಅಂದ್ರೆ ನೀನ್ ನಾನು ಎಲ್ಲಿ ಹೋಗ್ ಹುಡುಕ್ಲಿ, ಯಾರತ್ರ ಹೋಗ್ ಕೇಳಿ ಅಂತ ಮನೋಜ ಹೇಳ್ಬೇಕಾದ್ರೆ, ಪರವಾಗಿಲ್ವೇ ಮನೋಜ್, ನನ್ ಮೇಲೆ ಇಷ್ಟೊಂದ್ ಪ್ರೀತಿ ಇದೆಯಾ ನಿಮ್ಗೆ? ನೀವು ನನ್ ಮೇಲೆ ತೋರಿಸ್ತಿರೋ ಪ್ರೀತಿ ನೋಡಿ ನನ್ಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ರೋಹಿಣಿ ಹೇಳ್ತಾಳೆ. ಮತ್ತಿನೇನು ಪ್ರೀತಿ ಅಕ್ರೆ ಇರೋದಕ್ಕೆ ಕೇಳ್ತಾ ಇರೋದು, ಈಗ ಹೇಳು ಯಾರದು ಫ್ರೆಂಡ್, ಹುಡುಗನ ಹುಡುಗಿನ ಅಂತ ಮನೋಜ ಕೇಳಿದಾಗ, ರೋಹಿಣಿ ಕೋಪ ಮಾಡ್ಕೊಂಡು, ಹುಡ್ಗಿನೇ ಸಾಕಾ ಅಂತ ಕೇಳ್ತಾಳೆ. ಹುಡ್ಗಿನ? ಹುಡ್ಗಿ ಹೆಸ್ರೇನೋ ಅಂತ ಮನೋಜ ಕೇಳಿದಾಗ, ಯಾಕೆ ಅಡ್ರೆಸ್ಸು ಅವಳ ಜಾತಕ ಎಲ್ಲ ಏನು ಬೇಡ್ವಾ? ನೋಡಿ ನನಗ್ ಟೈಮ್ ಆಗ್ತಿದೆ, ಕೇಕ್ ಬೇರೆ ಆರ್ಡರ್ ಕೊಟ್ಟಿದೀನಿ, ಅದನ್ನ ತಗೊಂಡ್ ಬೇರೆ ಹೋಗ್ಬೇಕು, ನಾನ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಛೇ, ಇವಳನ್ನ ನಂಬೋದೇ ಬೇಡ್ವೋ, ಇವಳು ನಿಜ ಹೇಳ್ತಿದ್ದಾಳ ಅಥವಾ ಸುಳ್ಳು ಹೇಳ್ತಿದ್ದಾಳ ಒಂದು ಅರ್ಥ ಆಗ್ತಿಲ್ವಲ್ಲ. ಇಷ್ಟು ದಿವ್ಸ ದುಡ್ಡಿರೋರ್ ಮನೆ ಹುಡುಗಿ ಅಂತ ಸುಳ್ಳು ಹೇಳಿದ್ಲು, ಅದನ್ನೇ ಕಂಡಿಡಿಯಕ್ ಆಗ್ಲಿಲ್ಲ, ಇನ್ನು ಇದನ್ ಹೇಗ್ ಕಂಡಿಡಿಯೋದು? ಇವಳು ಕೇಕ್ ತಗೊಳೋದಕ್ ತಾನೇ ಹೋಗ್ತಾ ಇರೋದು, ಆ ಕೇಕ್ ಮೇಲೆ ಯಾರ್ ಹೆಸರಿದ್ಯಾ ನೋಡಿದ್ರೆ ಅಲ್ಲೇ ಗೊತ್ತಾಗೋಗುತ್ತೆ ಅಂತ ಮನೋಜನು ರೋಹಿಣಿ ಹಿಂದೆನೆ ಫಾಲೋ ಮಾಡ್ಕೊಂಡ್ ಹೋಗ್ತಾನೆ. ರೋಹಿಣಿ ಸೀದಾ ಒಂದ್ ಬೇಕರಿ ಹತ್ರ ಹೋಗಿ ಅಲ್ಲಿ ಕೇಕ್ ನ ತಗೋತಿರ್ತಾಳೆ. ಅಲ್ಲ, ಇವಳು ಬರ್ತ್ಡೇ ಪಾರ್ಟಿಗೆ ಅಂತ ಹೋಗ್ತಿದ್ದಾಳಲ್ವಾ, ಅಲ್ಲೇ ಕೇಕ್ ಕೊಡ್ತಾರೆ, ಇವಳೇ ಕೇಕ್ ತಗೋತಿದ್ದಾಳೆ ಅಂತ ಮನೋಜ ರೋಹಿಣಿನೇ ನೋಡ್ತಿರ್ತಾನೆ. ರೋಹಿಣಿ ಕೇಕ್ ತಗೊಂಡು ಅಲ್ಲಿಂದ ಹೊರಡ್ತಿದ್ದಂಗೆನೆ ಮನೋಜ ಸೀದಾ ಆ ಬೇಕರಿ ಹತ್ರ ಹೋಗಿ ಹಾಗೆ ವಿಚಾರಿಸ್ತಾ ನನ್ಗೆ ಕೇಕ್ ಬೇಕು, ಅದ್ರಲ್ಲಿ ಹೆಸರೆಲ್ಲ ಬರ್ದ್ ಕೊಡ್ತೀರಾ ಅಂತ ಮನೋಜ ಕೇಳಿದಾಗ, ಸರ್ ಕೇಕ್ ತಗೊಂಡ್ಮೇಲೆ ಹೆಸರು ಬರೀದಿರಾ ಹಾಗೆ ಇರ್ತೀವ ನೋಡಿ, ಇವಾಗ್ಲೂ ಸಹ ಕೇಕ್ ತಗೊಂಡೋದ್ರು ಅಂತ ಬೇಕರಿ ಅವನು ಹೇಳ್ಬೇಕಾದ್ರೆ, ಓ ಹೌದಾ, ಹಾಗಾದ್ರೆ ಹೆಸರು ದೊಡ್ಡದಿದ್ರು ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ ಹಾಕ್ತೀರಾ ಅಂತ ಮನೋಜ ಕೇಳ್ತಿರ್ತಾನೆ. ಹಾ ಸರ್ ಖಂಡಿತ ಹಾಕ್ಬೋದು ಅಂತ ಬೇಕರಿ ಅವರು ಹೇಳ್ಬೇಕಾದ್ರೆ, ಹೌದು ಇವಾಗ ಹೋದ್ರಲ್ಲ ಅವ್ರು ಏನ್ ಹೆಸರು ಹಾಕಿದ್ರು ಅಂತ ಮನೋಜ ಕೇಳಿದಾಗ, ಅದು ಚಿಕ್ಕ ಹೆಸರು ಸರ್, ಮಹೇಶ್ ಅಂತ ಹೆಸರು ಹಾಕೋದಕ್ಕೆ ಹೇಳಿದ್ರು ಅಂತ ಬೇಕರಿ ಅವನು ಹೇಳ್ತಿದ್ದಂಗೆನೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಮಹೇಶ? ಹಾಗಾದ್ರೆ ಅವನ್ಗೆನಾ ಹುಟ್ಟಿದಬ್ಬ ಅಂತ ಮನೋಜ ಮನ್ಸಲ್ಲೇ ಅನ್ಕೋತಿರ್ತಾನೆ. ಹೇಳಿ ಸರ್ ಏನಂತ ಹೆಸರಾಕ್ಬೇಕು, ನಾನು ಅಡ್ಜಸ್ಟ್ ಮಾಡಿ ಬರಿತೀನಿ ಹೇಳಿ ಅಂತ ಬೇಕರಿ ಅವರು ಹೇಳ್ಬೇಕಾದ್ರೆ, ಪರವಾಗಿಲ್ಲ ಸರ್ ನಾನು ನಾಳೆ ಬಂದ್ ಹೇಳ್ತೀನಿ ಅಂತ ಮನೋಜ ಬೇಕರಿಯಿಂದ ಆಚೆಗ್ ಬರ್ತಾನೆ. ಹಾಗೆ ಯೋಚನೆ ಮಾಡ್ತಾ ನಿಂತ್ಕೋತಾನೆ. ಈ ಕಡೆ ಸೂರ್ಯ ಕುಡ್ಕೊಂಡು ಮನೆಗ್ ಬರ್ತಾನೆ ಹಾಡ್ ಹೇಳ್ಕೊಂಡು. ಇದನ್ನ ಮೀನಾ ಗಮನಿಸ್ತಾಳೆ. ಬಾಗ್ಲಲ್ಲಿ ಸೂರ್ಯ ನಿಂತ್ಕೊಳಕ್ಕಾಗ್ದೆ ತೂರಾಡ್ತಿರೋದನ್ನ ನೋಡಿ ಮೀನಂಗೆ ಕೋಪ ಬರುತ್ತೆ.
ಅಷ್ಟ್ರಲ್ಲಿ ಶಾಂತಿ ಸಹ ರೂಮ್ ಇಂದ ಆಚೆಗ್ ಬರ್ತಾಳೆ. ಸೂರ್ಯನ್ ಪರಿಸ್ಥಿತಿ ನೋಡಿ ಏನೇ ಅವನು ಈ ತರ ಬಂದಿದ್ದಾನೆ, ಮತ್ತೆ ಶುರು ಮಾಡ್ಕೊಂಡ ಅವನು ಅಂತ ಶಾಂತಿ ಹೇಳ್ಬೇಕಾದ್ರೆ ಸಕ್ರೆ 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 ನನ್ ದೇವ್ರ ಸಕ್ರೆ ನೀನು ಅಂತ ಸೂರ್ಯ ಶಾಂತಿ ಕೈನ ಹಿಡ್ಕೊತಾನೆ. ಏಯ್ ಬಿಡೋ ಕೈನ ಅಂತ ಶಾಂತಿ ಕೈ ಬಿಡಿಸ್ಕೊತಾಳೆ. ಸಕ್ರೆ ನನ್ ಮನೆ ದೇವ್ರು, ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ದೇವ್ರು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಂಡು ಸೂರ್ಯ ಶಾಂತಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಏಯ್ ಬಿಡೋ ಕೈನ, ಬಿಡೋ ನನ್ ಕೈನ ಅಂತ ಶಾಂತಿ ಕೈ ಬಿಡಿಸ್ಕೊತಾಳೆ. ಮತ್ತೆ ಆಹಾ ಅರ್ಶನ ಕುಂಕುಮ ಹಚ್ಕೊಂಡಿರೋ ಮಹಾಲಕ್ಷ್ಮಿ ನನ್ ಸಕ್ರೆ ಅಂತ ಸೂರ್ಯ ಶಾಂತಿಗೆ ದೃಷ್ಟಿ ತೆಗಿತಿರ್ತಾನೆ. ಇದನ್ನ ನೋಡಿ ಶಾಂತಿಗೆ ಶಾಕ್ ಆಗತ್ತೆ. ಏನ್ ನಡೀತಿದೆ ಇಲ್ಲಿ ಅಂತ ಮೀನಾ ಕನ್ಫ್ಯೂಷನ್ ಅಲ್ಲಿ ನೋಡ್ತಿರ್ತಾಳೆ. ದೇವ್ರು ನನ್ನಮ್ಮ ದೇವ್ರು, ನನ್ ಸಕ್ರೆ ದೇವ್ರು ಅಂತ ಹೇಳ್ಕೊಂಡು ಸೂರ್ಯ ಮೀನನ್ ಮುಂದೆ ಹೋಗಿ ಹೇಳ್ತಿರ್ತಾನೆ. ಹಾಗೆ ಆಡ್ತಾ ಆಡ್ತಾ ಸೂರ್ಯ ಶಾಂತಿ ತೊಡೆ ಮೇಲೆ ಹೋಗಿ ಮಲ್ಕೋತಾನೆ. ಅದನ್ನ ನೋಡಿ ಶಾಂತಿಗೆ ಒಂದ್ ರೀತಿ ಅನ್ಸುತ್ತೆ, ಅಯ್ಯೋ ಇವ್ರು ಹೋಗಿ ಅತ್ತೆ ತೊಡೆ ಮೇಲೆ ಮಲ್ಗಿದ್ರು, ಅತ್ತೆ ಏನು ಮಾಡ್ತಿಲ್ವಲ್ಲ ಅಂತ ಮೀನಾ ಶಾಂತಿನೇ ನೋಡ್ತಿರ್ತಾಳೆ. ಏಯ್ ಏನೇ ಇದು, ನಿನ್ ಗಂಡನ ಎಬ್ಸೆ ಅಂತ ಶಾಂತಿ ಹೇಳ್ಬೇಕಾದ್ರೆ ರೀ ಬನ್ರಿ ಇಲ್ಲಿ ಅಂತ ಮೀನಾ ಹಿಂದಕ್ಕೆ ಹೇಳ್ಕೊತಾಳೆ ಸೂರ್ಯನ. ತಾಯಿ ದೇವ್ರು ನನ್ ಸಕ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಅವನನ್ನ ಹಿಡ್ಕೊಂಡಿರ್ತಾಳೆ. ಏಯ್ ಬಿಡ ನನ್ನನ್ನ ಅಂತ ಸೂರ್ಯ ಮೀನನ್ ಕೈನ ಬಿಡಿಸ್ಕೊತಾನೆ. ಏನೋ ನಿನ್ಗೇನು ಹುಚ್ಚಿಡ್ದಿದ್ಯೇನೋ ಅಂತ ಶಾಂತಿ ಹೇಳ್ಬೇಕಾದ್ರೆ ಸಕ್ರೆ ನೀನು ನನ್ ತಾಯಿ ದೇವ್ರು, ನೀನು ಅಪ್ಪಯ್ಯ ಹೇಳಿದ ಮಾತ್ನ ಕೇಳೋದಿಲ್ಲ, ಆದ್ರೆ ಅಪ್ಪಯ್ಯನ್ ಮಾತ್ನ ನೀನ್ ಮೀರೋದು ಇಲ್ಲ. ಏನೇ ಇದ್ರುನು ಸಕ್ರೆ ನೀವು ಅಪ್ಪಯ್ಯನ್ ಮಾತ್ನ ಕೇಳ್ತೀರ ತಾನೆ, ಸಕ್ರೆ ಅಮ್ಮವ್ರೆ ನೀವು ನನ್ ದೇವ್ರು ಅಂತ ಸೂರ್ಯ ಶಾಂತಿ ಮುಂದೆ ಕೈ ಮುಗ್ದು ಹೇಳ್ತಿರ್ತಾನೆ. ಇಲ್ಲೇ ಎಲ್ಲೋ ಇತ್ತಲ್ಲ ಅಂತ ಸೂರ್ಯ ಏನನ್ನೋ ಹುಡುಕ್ತಾ ಎಲ್ಲ ಕಡೆ ಓಡಾಡ್ಬೇಕಾದ್ರೆ ಏನ್ ಹುಡುಕ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ. ನಾನ್ ಏನಾದ್ರೂ ಹುಡ್ಕೊಳ್ತೀನಿ ಹೋಗಿ ಆ ಕಡೆಗೆ ಅಂತ ಸೂರ್ಯ ರೇಗಾಡ್ತಾನೆ. ಹಾಗೆ ಚಾಕ್ ಪೀಸ್ ನ ಎತ್ಕೊಂಡು ನೆಲದ ಮೇಲೆ ಒಂದು ಗೆರೆನ ಎಳಿತಾನೆ. ಏಯ್ ಏನೋ ಇದು ನಡುಮನೇಲಿ ಗೆರೆ ಎಳಿತಿದ್ಯಲ್ಲೋ, ಏನೋ ಆಗಿದೆ ನಿನ್ಗೆ ಅಂತ ಶಾಂತಿ ಸೂರ್ಯನ್ಗೆ ಬೈತಾಳೆ. ಅದು ಗೆರೆ ಎಳೆದಿದ್ದೀನಿ ಅಂತ ಸೂರ್ಯ ಹೇಳ್ದಾಗ ಏನಿದು ಅಂತ ಶಾಂತಿ ನೋಡ್ತಿರ್ತಾಳೆ. ಏಯ್ ಏನೇ ಆಗಿದೆ ನಿನ್ ಗಂಡಿಗೆ, ಯಾಕೆ ಹಿಂಗ್ ಆಡ್ತಾವನೆ ಅಂತ ಶಾಂತಿ ಕೇಳ್ಬೇಕಾದ್ರೆ ಸಕ್ರೆ ಅಮ್ಮವ್ರೆ ಸಕ್ರೆ ದೇವ್ರು ನಾನ್ ಹಾಕಿರೋ ಈ ಗೆರೆನ ದಾಟಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಇವ್ನ್ಗೇನೋ ಆಗಿದೆ ಹೋಗೋ ಆ ಕಡೆಗೆ ಅಂತ ಶಾಂತಿ ಬೈತಿರ್ತಾಳೆ. ಅಯ್ಯೋ ತಾಯಿ ದೇವ್ರು ಬರ್ರಿ ಬರ್ರಿ ಇಲ್ಲಿ ಅಂತ ಬಲವಂತವಾಗಿ ಶಾಂತಿನ ಮತ್ತೆ ಎಳ್ಕೊಂಡ್ ಬರ್ತಾನೆ ಸೂರ್ಯ. ನನ್ನನ್ನ ಬಿಡೋ ಅಂತ ಶಾಂತಿ ಕೇಳ್ತಿದ್ರೇನೋ ಬಿಡದೆ ಸೂರ್ಯ ಕೈನ ಹಿಡ್ಕೊಂಡ್ ಎಳಿತಿರ್ತಾನೆ. ರೀ ಬಿಡ್ರಿ ಅವ್ರನ್ನ, ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ ಅಂತ ಮೀನಾ ಹೇಳ್ತಿರ್ತಾಳೆ. ಇವ್ರು ಕಿರ್ಚ್ಕೊಳ್ಳೋ ಸೌಂಡ್ಗೆ ರಂಗನಾಥ್ ಅವರು ಏನಾಯ್ತು ಅಂತ ಆಚೆಗ್ ಬಂದು ನೋಡ್ಬೇಕಾದ್ರೆ ಸೂರ್ಯ ಶಾಂತಿ ಕೈನ ಹಿಡ್ಕೊಂಡು ಎಳಿತಿರ್ತಾನೆ. ಏ ಸೂರ್ಯ ಏನೋ ಆಗಿದೆ ನಿನ್ಗೆ ಅಂತ ರಂಗನಾಥ್ ಅವರು ರೇಗಾಡ್ದಾಗ ಸೂರ್ಯ ಹೋಗಿ ದೂರದಲ್ಲಿ ನಿಂತ್ಕೋತಾನೆ. ಏನೋ ಕುಡ್ಕೊಂಡ್ ಬಂದಿದ್ಯೇನೋ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅಪ್ಪಯ್ಯ ಒಂದ್ ಚೂರು ಅಪ್ಪಯ್ಯ, ಸಕ್ರಮ್ನವ್ರೆ ಒಂದೇ ಒಂದ್ಸಲಿ ಈ ಗೆರೆ ದಾಟ್ಬಿಡಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ರಂಗನಾಥ್ ಅವರು ಏನದು ಗೆರೆ ಅಂತ ನೋಡ್ತಿರ್ತಾರೆ. ರೀ ಕಂಠು ಪೂರ್ತಿ ಕುಡ್ಕೊಂಡ್ ಬಂದು ಏನ್ ಅವಾಂತರ ಮಾಡ್ತಿದ್ದಾನೆ ಅಂತ ನೀವೇ ನೋಡಿ. ಇಷ್ಟೊತ್ತು ದೇವ್ರೆ ಅನ್ಕೊಂಡು ನನ್ ಕೈ ಹಿಡ್ಕೊಂಡು ಸುತ್ತಾಡ್ಸ್ಬಿಟ್ಟ ನೋಡ್ರಿ, ಕೈ ಹಿಡ್ಕೊಂಡು ಬಿಡ್ತಾನೆ ಇರ್ಲಿಲ್ಲ, ನೀವು ಬಂದಿದ್ದಕ್ಕೆ ಅವ್ನ್ ಸುಮ್ನೆ ಆಗಿದ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ ಏನೋ ಇದೆಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅವಾಗವಾಗ ಈ ತರ ಬರ್ತಾನೆ, ಆದ್ರೆ ಇವತ್ ಯಾಕೋ ಜಾಸ್ತಿ ಕುಡ್ದ್ಬಿಟ್ಟಿದಾನೆ ಅನ್ಸುತ್ತೆ, ಇವತ್ತು ವಿಚಿತ್ರವಾಗಿ ನೋಡ್ಕೋತಾ ಇದ್ದಾನೆ ಅಂತ ಶಾಂತಿ ರಂಗನಾಥ್ ಅವ್ರ ಹತ್ರ ಹೇಳ್ತಿರ್ತಾಳೆ. ಯಾಕಪ್ಪ ಸೂರ್ಯ ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ ಅಪ್ಪಯ್ಯ ನನ್ಗೇನು ಆಗಿಲ್ಲಪ್ಪಯ್ಯ, ಇಲ್ಲಿ ಹಾಕಿದಿನಲ್ಲ ಈ ಗೆರೆ ಕೋಟೆ ಇದ್ದಂಗಿದು, ಇದನ್ನ ದಾಟೋದಕ್ಕೆ ಹೇಳೋ ಅಪ್ಪಯ್ಯ, ನೀವು ಸಕ್ಕರೆಗೆ ಈ ಕೋಟೆನ ದಾಟಬೇಡ ಅಂತ ಹೇಳೋ ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನ್ ಮಾತಾಡ್ತಿದ್ಯೋ, ಒಂದ್ಸಲಿ ದಾಟು ಅಂತ ಹೇಳ್ತೀಯಾ, ಒಂದ್ಸಲಿ ದಾಟ್ಬೇಡ ಅಂತ ಹೇಳ್ತೀಯಾ, ಬೇಡದಿರೋ ಕೆಲ್ಸ ಯಾಕಪ್ಪ ಇವಾಗ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಅಪ್ಪಯ್ಯ ನೀನ್ ಹೇಳು ಅಪ್ಪಯ್ಯ, ನನಗೋಸ್ಕರ ಒಂದೇ ಒಂದ್ಸಲ ಸಕ್ಕರೆ ಹತ್ರ ಹೇಳಪ್ಪ ಅಂತ ಸೂರ್ಯ ಕೇಳ್ಕೊತಿರ್ತಾನೆ. ಸಕ್ರಮ್ನವ್ರೆ ನೀವು ಈ ಕೋಟೆ ದಾಟಿ, ಅಪ್ಪಯ್ಯ ನೀನು ದಾಟ್ಬೇಡ ಅಂತ ಹೇಳು ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯನ್ ಪರಿಸ್ಥಿತಿನ ನೋಡಿ ರಂಗನಾಥ್ ಅವರು ತಲೆ ಚೆಚ್ಕೋತಿರ್ತಾರೆ. ಅಪ್ಪಯ್ಯ ನಾನ್ ಆಮೇಲೆ ಹೇಳ್ತೀನಿ, ನೀ ಸುಮ್ನೆ ಹೂ ಅನ್ನೋ, ಒಂದೇ ಒಂದ್ಸಲ ನನಗೋಸ್ಕರ ಸಕ್ಕರೆ ಹತ್ರ ಹೇಳು ಅಪ್ಪಯ್ಯ, ಸಕ್ರಮ್ನವ್ರೆ ತಾಯಿ ದೇವ್ರು ಬನ್ನಿ ದಾಟ್ ಬನ್ನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಇವನ್ ಕಾಟ ತಡಿಯಕ್ ಆಗೋದಿಲ್ವಲ್ಲ ಅಂತ ಶಾಂತಿ
ಆ ಗೆರೆನ ದಾಟೋದಕ್ ಹೋಗ್ತಾಳೆ. ಆಗ ರಂಗನಾಥ್ ಅವರು ದಾಟಬೇಡ ಶಾಂತಿ ಅಂತ ಹೇಳಿದಾಗ ಶಾಂತಿ ಸುಮ್ನೆ ನಿಂತ್ಕೋತಾಳೆ. ಅದನ್ನ ನೋಡಿ ಸೂರ್ಯ ಸೂಪರ್ ಅಪ್ಪಯ್ಯ ಸೂಪರ್ ಅಂತ ಚಪ್ಪಾಳೆ ತಡ್ತಿರ್ತಾನೆ. ಏಯ್ ನೋಡ್ದೇನೆ ನೋಡು, ಅಪ್ಪಯ್ಯ ಹೇಳ್ದ ಅಂತ ಒಂದೇ ಒಂದ್ ಮಾತಿಗೆ ಸಕ್ರೆ ಅವರು ಗೆರೆನ ದಾಟ್ಲಿಲ್ಲ, ಗಂಡನ್ ಮಾತನ್ನ ಮೀರ್ಲಿಲ್ಲ. ಆದ್ರೆ ನೀನು ನೋಡು, ನಮ್ ಸಕ್ರೆ ಬೇರೆಯವ್ರ ಯಾರ ಮಾತನ್ನು ಕೇಳೋದಿಲ್ಲ, ಆದ್ರೆ ನನ್ನ ಅಪ್ಪಯ್ಯ ಹೇಳಿದ್ ಮಾತನ್ನ ಯಾವತ್ತೂ ಮೀರೋದಿಲ್ಲ ಅಲ್ವೇನಪ್ಪಯ್ಯ, ನಾನ್ ಹೇಳಿದ್ ನಿಜ ತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ನನ್ ಬರ್ತಿರೋ ಕೋಪಕ್ಕೆ ಇವನಿಗೆ ಹಂಗೆ ಚಚ್ಚಾಕ್ ಕೊಡ್ಬೇಕು ಅನ್ನೋಷ್ಟು ಸಿಟ್ಟು ಬರ್ತಿದ್ಯಮ್ಮ. ಆದ್ರೆ ಕುಡ್ದಿರೋನ್ ಹತ್ರ ಮಾತಾಡಿ ಏನ್ ಪ್ರಯೋಜನ ಹೇಳು, ಅವ್ನ್ ತಲೆಗಂತೂ ಹೋಗೋದಿಲ್ಲ ಅದು. ಅವನ್ಗೆ ಊಟ ಮಾಡಿ ಮಲ್ಗೋದಕ್ ಹೇಳಮ್ಮ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಪ್ಪಯ್ಯ ನೀನ್ ಏನ್ ಬೇಕಾದ್ರೂ ಬೈ ಅಪ್ಪಯ್ಯ, ನನ್ಗೆ ಹೊಡಿಬೇಕಾದ್ರೆ, ಆದ್ರೆ ಸಕ್ರೆ ನೀ ಹೇಳಿದ್ ಮಾತನ್ನ ಕೇಳ್ತಾರ ಅಲ್ವಾ ಅಪ್ಪಯ್ಯ, ಹೆಂಡ್ತಿ ಅಂದ್ರೆ ಹಂಗೆ ಇರ್ಬೇಕು ಅಪ್ಪಯ್ಯ, ಗಂಡ ಹೇಳಿದ್ರೆ ಹೆಂಡ್ತಿ ಕೇಳ್ಬೇಕು ಅಲ್ವಾ ಅಪ್ಪಯ್ಯ. ಸಕ್ರೆ ಅಮ್ಮವ್ರೆ ನೀವು ನನ್ ದೇವ್ರು, ನೀ ನನ್ ತಾಯಿ ದೇವ್ರು ಅಂತ ಸೂರ್ಯ ಹೋಗಿ ಶಾಂತಿ ಕಾಲ್ಗೆ ಬೀಳ್ತಾನೆ. ಛೀ ಥೂ ನಾನೊಬ್ಬ ಮಗನ ಅಂತ ಸೂರ್ಯ ಅವನ್ಗವನೇ ಬೈಕೋಬೇಕಾದ್ರೆ ಇವ್ನ್ಗೇನಾಗಿದೆ ಅಂತ ಶಾಂತಿ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ಎಲ್ಲಾ ನನ್ ಹಣೆ ಬರ, ಎಲ್ಲಾ ನನ್ ವಿಧಿ ಒಂದ್ ಸೈಡ್ ನದಿ ತರ ಹರ್ಕೊಂಡ್ ಹೋಗ್ತಾ ಇದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಏಯ್ ಏನೋ ಆಗಿದೆ ನಿನ್ಗೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಪ್ಪಯ್ಯ ಇಂತ ಒಂದು ಸಿಚುವೇಶನ್ ನೋಡಿದ್ಮೇಲೆ ನನ್ಗೆ ಇನ್ನೇನ್ ಬೇಕು ಹೇಳು, ದೇವ್ರೇ ನನ್ನ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳಪ್ಪ, ಕಾಪಾಡಪ್ಪ ಅವ್ರನ್ನ ಅಂತ ಹೇಳ್ಕೊಂಡು ಸೂರ್ಯ ತೂರಾಡಿ ಕೆಳಗಡೆ ಬಿದ್ದೋಗ್ತಾನೆ. ಅವನನ್ನ ಎತ್ತಿ ರಂಗನಾಥ್ ಅವರು ಸೋಫಾ ಮೇಲೆ ಕೂರಿಸ್ತಾರೆ. ಏಯ್ ಚೆನ್ನಾಗಿದೆ ಕಣೆ, ನೀನ್ ಬಂದು ಇವನನ್ನ ಬದಲಾಯಿಸ್ದೆ ಅಂತ ಇವ್ರ ಮಾತು ಮುಂಚೆ ಹೇಳ್ತಿದ್ರು, ಆದ್ರೆ ನೋಡೆ ಅವನು ಇನ್ನೂ ಡೈಲಿ ಕುಡಿತಾನೆ ಇದಾನಲ್ಲೇ, ಎಲ್ಲ ನೀನ್ ಇಷ್ಟಪಟ್ಟಂಗೆ ನಡೀತಾ ಇದೆ ಅಲ್ವೇನೆ ಅಂತ ಶಾಂತಿ ಮೀನನ್ ಮೇಲೆ ರೇಗಾಡ್ತಿರ್ತಾಳೆ. ಏ ಶಾಂತಿ ಸಾಕು ಬಾರೆ ಮಲ್ಕೋ ಬಾರೆ ಅಂತ ರಂಗನಾಥ್ ಅವರು ಶಾಂತಿನ ಕರ್ದಾಗ ಶಾಂತಿ ಅಲ್ಲಿಂದ ಏನು ಮಾತಾಡ್ದೆ ಹಾಗೆ ಹೊರಟೋಗ್ತಾಳೆ. ನೋಡು ಅಪ್ಪಯ್ಯ ಕರ್ದಿದ ತಕ್ಷಣ ಸಕ್ಕರೆ ಹೆಂಗೆ ಹಿಂದೆ ಹೊರಟೋಗ್ಬಿಟ್ರು ಅಂತ, ಇದಕ್ಕೆ ಕಣೆ ಹೇಳೋದು ಗಂಡನ್ ಮಾತು ಕೇಳೋ ಹೆಂಡತಿ ಅಂತ. ಆದ್ರೆ ನನಗ್ ಸಿಕ್ಕಿರೋಳು ನೀನು, ನನ್ ಮಾತು ಕೇಳೋದಿಲ್ಲ, ನಾನ್ ಏನೇ ಹೇಳಿದ್ರು ಅದನ್ನ ಅರ್ಥನೂ ಮಾಡ್ಕೊಳ್ಳೋದಿಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ನೀವಿರೋ ಪರಿಸ್ಥಿತಿಲಿ ನಾನ್ ನಿಮ್ಗೆ ಏನೇ ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಅರ್ಥ ಆಗೋದಿಲ್ವಾ ಯಾಕೆ, ನಾನೇನು ಹುಡ್ಕಾನ ಅಂತ ಸೂರ್ಯ ಕೇಳ್ಬೇಕಾದ್ರೆ ಇದನ್ನ ನಾನ್ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ, ಕುಡ್ಕೊಂಡ್ ಬಂದ್ಮೇಲೆ ಅವ್ನ್ ಕುಡ್ಕನೆ ಅಂತ ಮೀನಾ ಹೇಳ್ತಾಳೆ. ಏಯ್ ಕುಡಿಯೋರೆಲ್ಲ ಕುಡುಕರಾಗೋದಿಲ್ಲ, ನಂತರ ಹೆಂಡ್ತಿ ನಮ್ ಮಾತ್ ಕೇಳ್ತಿಲ್ವಲ್ಲ ಅಂತ ಟೆನ್ಷನ್ ನಲ್ಲಿ ಕುಡಿಯೋ ಗಂಡಸರುಗಳೇ ಜಾಸ್ತಿ, ಗೊತ್ತೇನೆ ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ. ಇವಾಗ ನಿಮ್ ಹತ್ರ ನಾನು ಏನನ್ನು ಹೇಳಿ ಅರ್ಥ ಮಾಡ್ಸೋದಕ್ಕಾಗೋದಿಲ್ಲ, ನಿಮ್ಗೆ ಊಟ ಬೇಕಾದ್ರೆ ಎತ್ತಿಟ್ಟಿರ್ತೀನಿ, ಹಸ್ವಾದ್ರೆ ಬಂದು ಊಟ ಮಾಡಿ ಅಂತ ಹೇಳಿ ಮೀನಾ ಕೋಪ ಮಾಡ್ಕೊಂಡು ದಿಂಬನ್ನ ಎತ್ಕೊಂಡು ಆಚೆ ಮಲಗ್ತೀನಿ ಅಂತ ಹೋಗ್ತಾಳೆ. ಏಯ್ ಎಲ್ಲೋ ಹೋಗ್ತಿದ್ಯಾ, ನಿಂತ್ಕೊಳೆ, ನೋಡು ಕರಿತಾ ಇದ್ರೇನು ಹೋಗ್ತಾನೆ ಇದ್ಯಾ, ಯಾಕೆ ಹೇಳು, ನಿನಗೆ ಗಂಡನ್ ಮಾತ್ ಕೇಳಿ ಅಭ್ಯಾಸನೇ ಇಲ್ವಲ್ಲ, ಪರವಾಗಿಲ್ಲ, ಆದ್ರೂ ನಾನ್ ಹಾಕಿರೋ ಗೆರೆನ ದಾಟಿ ಹೋಗಿದ್ಯಾ ನೀನು, ಇರ್ಲಿ ಪರವಾಗಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಲೇ ಏನಾದು ಅವಾಗಿಂದ ನೋಡ್ತಾ ಇದೀನಿ ಕಿರ್ಚಾಡ್ತಿದ್ಯಲ್ಲೋ, ಏನೋ ನಿಂದು ಅಂತ ಮನೋಜ ಅಲ್ಲಿಗ್ ಬರ್ತಾನೆ. ನಾನು ಮಾತಾಡ್ತಾ ಇರೋದು ನಿನ್ಗೆ ಕಿರ್ಚಾಡ್ದಂಗ ಅನಿಸ್ತಿದ್ಯಾ ಅಪ್ನೆ, ಲೆಪ್ಪೆಂಗ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓ ಚೆನ್ನಾಗಿ ಫುಲ್ ಟೈಟ್ ಆಗಿ ಬಂದಿದ್ಯಾ, ಅದಕ್ಕ ಈ ರೀತಿ ಎಲ್ಲ ಬರ್ತಿದ್ಯಾ ಅಂತ ಮನೋಜ ಹೇಳ್ದಾಗ, ಹೌದು ಕಣೋ ಪೆಂಗ್ಯ ಕುಡ್ದಿದೀನಿ, ಏನಿವಾಗ, ಹೌದು ಪೌಡ್ರ್ ಎಲ್ಲ ಅಂತ ಸೂರ್ಯ ಕೇಳ್ದಾಗ, ಯಾಕಿದಿನ ಕೇಳ್ತಿದ್ಯಾ ಅಂತ ಮನೋಜ ಕೇಳ್ತಾನೆ. ಮೊದ್ಲು ಆ ಪೌಡ್ರನ್ನ ಕರ್ಕೊಂಡ್ ಬರೋಗು ಅಂತ ಸೂರ್ಯ ಹೇಳ್ದಾಗ, ಯಾಕೆ ಅಂತ ಮನೋಜ ಕೇಳ್ತಾನೆ. ನಾನು ಈ ಗೆರೆನ ದಾಟಕ್ ಹೇಳ್ತೀನಿ, ನೀನು ಈ ಗೆರೆನ ದಾಟಬೇಡ ಅಂತ ಹೇಳು, ಆ ಪೌಡ್ರು ನೀನ್ ಹೇಳೋದಿನ್ನ ಕೇಳುತ್ತಾ ನೋಡ್ಬೇಕು ಅಂತ ಸೂರ್ಯ ಕೇಳ್ತಾನೆ. ಲವ್ ನಿನಗ್ ಬೇರೆ ಮಾಡಕ್ ಕೆಲ್ಸ ಇಲ್ವೇನೋ, ಏನೋ ನಿಂದು ಸಮಸ್ಯೆ, ಏನಾಗಿದ್ಯಾ ನಿನ್ಗೆ ಅಂತ ಮನೋಜ ಕೇಳ್ಬೇಕಾದ್ರೆ, ಅಯ್ಯೋ ಬೇರೆಯವ್ರ ಹೆಂಡ್ತಿರಲ್ಲ ಅವ್ರ ಗಂಡಂದ್ರ ಮಾತ್ನ ಕೇಳ್ತಾರೆ, ಆದ್ರೆ ನನ್ ಹೆಂಡ್ತಿ ನನ್ ಮಾತೇ ಕೇಳೋದಿಲ್ಲ ಕಣೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ ಇನ್ನು ನಿಮ್ ಜಗಳ ಮುಗ್ದಿಲ್ವೇನೋ ಅಂತ ಮನೋಜ ಕೇಳ್ತಾನೆ. ಹೆಂಗ್ ಮುಗಿಯತ್ತೋ, ನನಗೆ ಇಷ್ಟ ಆಗದೆ ಇರೋ ಒಬ್ಬನ್ಗೆ ಇವಳ ತಂಗಿನ ಮದ್ವೆ ಮಾಡ್ಕೊಡ್ಬೇಕಂತೆ, ಅದನ್ನ ನಾನು ಒಪ್ಕೋಬೇಕಂತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡ ಅವ್ರ ಕಣ್ಣಿಗೆ ಅವನು ಒಳ್ಳೆಯವನ ಕಾಣಿಸ್ತಿದ್ದಾನೆ, ಅದಕ್ಕೆ ಅವ್ರು ಮದ್ವೆ ಮಾಡ್ಕೊಡ್ಬೇಕು ಅಂತಿದ್ದಾರೆ, ಅದನ್ನ ನೀನ್ ಯಾಕೋ ತಡಿತಿದ್ಯಾ ಅಂತ ಮನೋಜ ಕೇಳ್ಬೇಕಾದ್ರೆ, ಏಯ್ ನೀವ್ ಅರ್ಥ ಮಾಡ್ಕೊಳ್ದೆ ಮಾತಾಡ್ಬೇಡ ಕಣೋ, ನಾನ್ ಯಾಕೆ ಬೇಡ ಅಂತ ಹೇಳ್ತಿದೀನಿ ಅಂತ ನಿನ್ಗಿನ್ನೂ ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮನೋಜ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಅರ್ಥ ಆಯ್ತು, ನಾನು ಇದ್ರ ಬಗ್ಗೆ ಎಲ್ಲ ಕೇಳ್ಪಟ್ಟಿದೀನಿ ಅಂತ ಮನೋಜ ಹೇಳ್ದಾಗ, ಏನದು ಅಂತ ಸೂರ್ಯ ಕೇಳ್ತಾನೆ. ಅವಾಗಿನ ಕಾಲದಲ್ಲಿ ಅಕ್ಕ ತಂಗಿರ್ನ ಒಬ್ನೇ ಮದ್ವೆ ಆಗ್ತಿದ್ನಂತಲ್ಲ, ಅದೇ ತರ ನಿನಗೇನಾದ್ರೂ ಆಸೆ ಇದೆಯೇನೋ
ಅಂತ ಮನೋಜ ಹೇಳಿದಾಗ ಸೂರ್ಯನಿಗೆ ಅದನ್ನ ಕೇಳಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹಾಗೆ ಮುಷ್ಟಿನ ಬಿಗಿ ಹಿಡ್ದು ಮನೋಜನ್ ಮೂತಿಗೆ ಒಂದ್ ಏಟನ್ನ ಕೊಡ್ತಾನೆ ಸೂರ್ಯ. ಸೂರ್ಯ ಕೊಟ್ಟ ಏಟಿಗೆ ಮನೋಜ ಕೆಳಗಡೆ ಬಿದ್ದು ಅಮ್ಮ ಅಮ್ಮ ಅಂತ ಒದ್ದಾಡ್ತಿರ್ತಾನೆ. ಈ ಕಡೆ ಬೆಳಗ್ಗೆನೆ ಮೀನಾ ಹೂ ಕಟ್ತಾ ಕುತ್ಕೊಂಡಿರ್ಬೇಕಾದ್ರೆ ರಾತ್ರಿ ಸೂರ್ಯ ನಡ್ಕೊಂಡಿದ್ ರೀತಿನೇ ನೆನ್ಸ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ರಂಗನಾಥ್ ಅವರು ವಾಕಿಂಗ್ ಮುಗಿಸಿ ಮನೆಗ್ ಬರ್ತಾರೆ. ಮೀನಾ ಅಂತ ರಂಗನಾಥ್ ಅವರು ಹೇಳಿದಾಗ ಮಾವ ಕಾಫಿ ತಗೊಂಡ್ ಬರ್ತೀನಿ ರೀ ಅಂತ ಮೀನಾ ಹೇಳ್ತಾಳೆ. ಇಲ್ಲಿ ಪರವಾಗಿಲ್ಲ ಕುತ್ಕೊಳಮ್ಮ, ನಿನ್ನ ಹತ್ರ ಮಾತಾಡ್ಬೇಕು. ಸೂರ್ಯ ಎಲ್ಲಮ್ಮ ಅಂತ ರಂಗನಾಥ್ ಅವರು ಕೇಳಿದಾಗ ಆಚೆ ಗಾರ್ಡನ್ ಅಲ್ಲಿ ಇದಾರೆ ಮಾವ ಅಂತ ಮೀನಾ ಹೇಳ್ತಾಳೆ. ಸ್ವಲ್ಪ ದಿವಸ ಸರಿ ಇದ್ದ, ಮತ್ತೆ ಹಂಗೆ ಆಗಿದಾನಲ್ಲಮ್ಮ. ಸ್ವಲ್ಪ ದಿವಸದಿಂದ ನಾನು ನೋಡ್ತಾನೆ ಇದೀನಿ, ನೀವಿಬ್ರು ಮೊದ್ಲಿನ ತರ ಮಾತಾಡ್ತಾ ಇಲ್ಲ, ಯಾಕಮ್ಮ ಏನಾಯ್ತು ಅಂತ ರಂಗನಾಥ್ ಅವರು ಕೇಳಿದಾಗ ಮೀನಾ ಏನು ಹೇಳ್ದೆ ಹಾಗೆ ಕುತ್ಕೊಂಡಿರ್ತಾಳೆ. ನೋಡಮ್ಮ, ನನ್ನಿಂದ ಏನಾದ್ರೂ ಪರಿಹಾರ ಕೊಡೋದಿದ್ರೆ ನಾನ್ ಖಂಡಿತ ಪರಿಹಾರ ಹೇಳ್ತೀನಿ, ಅದೇನು ಅಂತ ನನ್ಗೆ ಹೇಳಮ್ಮ. ಅಥವಾ ನನ್ನ ಹತ್ರ ಅದು ಹೇಳ್ಬಾರ್ದು ಅಂತ ಇದ್ರೆ ಪರವಾಗಿಲ್ಲ ಬಿಡಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ ಅಯ್ಯೋ ಹಾಗೇನಿಲ್ಲ ಮಾವ, ನಮ್ಮಿಬ್ರು ಮಧ್ಯೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಮಾವ. ನನ್ ತಂಗಿ ಕನಕನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಸಮಸ್ಯೆ ಬಂದಿರೋದು ಅಂತ ಮೀನಾ ಹೇಳ್ಬೇಕಾದ್ರೆ ಕನಕ ವಿಷಯನ ಏನಮ್ಮ ಅದು ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೌದು ಮಾವ, ಕನಕ ಒಂದ್ ಹುಡುಗನ್ನ ಲವ್ ಮಾಡ್ತಿದ್ದಾಳೆ ಅಂತ ಮೀನಾ ಹೇಳಿದಾಗ ಹೌದಾ, ಅದ್ರಲ್ಲಿ ಏನಿದ್ಯಮ್ಮ ತಪ್ಪು ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದ್ರಲ್ಲಿ ಏನು ತೊಂದ್ರೆ ಇಲ್ಲ ಮಾವ, ಆದ್ರೆ ಅಂತ ಮೀನಾ ಹೇಳ್ಬೇಕಾದ್ರೆ ಆದ್ರೆ ಏನಮ್ಮ, ಅವಳಿಗೆ ಒಂದ್ ಹುಡ್ಗ ಇಷ್ಟ ಆಗಿದ್ದಾನೆ ಅಂದ್ಮೇಲೆ ಆ ಹುಡ್ಗನ್ ಜೊತೆ ಮದ್ವೆ ಮಾಡಿದ್ರೆ ಆಯ್ತಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮಾವ, ಬಂದಿರೋ ಸಮಸ್ಯೆನೆ ಅಲ್ಲಿ ಅಂತ ಮೀನಾ ಹೇಳ್ದಾಗ ಯಾಕಮ್ಮ, ಹುಡುಗನ್ ಮನೆ ಕಡೆ ಏನಾದ್ರೂ ಜಾಸ್ತಿ ಏನಾದ್ರೂ ದುಡ್ಡು ಕೇಳ್ತಿದಾರಾ ಅಥವಾ ಒಡವೆ ಏನಾದ್ರೂ ಕೇಳ್ತಿದಾರಾ ಅಂತ ರಂಗನಾಥ್ ಅವರು ಹೇಳ್ದಾಗ ಅದೆಲ್ಲ ಏನೂ ಇಲ್ಲ ಮಾವ, ಕನಕ ಯಾರನ್ನ ಲವ್ ಮಾಡ್ತಿದ್ದಾಳೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಮೀನಾ ಹೇಳ್ತಾಳೆ. ಯಾರಮ್ಮ ಅದು ಅಂತ ರಂಗನಾಥ್ ಅವರು ಕೇಳಿದಾಗ ಟ್ರಾಫಿಕ್ ಪೊಲೀಸು ಅಂತ ಮೀನಾ ಹೇಳಿದಾಗ ಹೌದಾ, ಸರಿಯಮ್ಮ, ಇದ್ರಲ್ಲಿ ಏನಿದೆ ಅಂತ ದೊಡ್ಡ ಸಮಸ್ಯೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದು ಹಾಗಲ್ಲ ಮಾವ, ಆ ಪೊಲೀಸ್ ಯಾರು ಅಂದ್ರೆ ಇವ್ರ ಜೊತೆ ಯಾವಾಗ್ಲೂ ಒಬ್ರು ಕಿರಿಕಿರಿ ಮಾಡ್ತಿರ್ತಾರಲ್ಲ ಟ್ರಾಫಿಕ್ ಪೊಲೀಸ್ ಅಂತ ಮೀನಾ ಹೇಳಿದಾಗ ಯಾರಮ್ಮ, ಸೂರ್ಯನ್ ಕಾರ್ನೆಲ್ಲ ಹಿಡಿದುಕೊಂಡು ಅವನ್ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಬೇಕು ಅಂತಿದ್ನಲ್ಲ ಅವನ ಅಂತ ರಂಗನಾಥ್ ಅವರು ಹೇಳಿದಾಗ ಹೌದು ಮಾವ, ಅವರೇ ಅಂತ ಮೀನಾ ಹೇಳ್ತಾಳೆ. ಹೌದಮ್ಮ, ಅವತ್ತು ಮನೋಜನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಡ್ಕೊಂಡಿದ್ದಾಗ ನಾನು ಅವನನ್ನ ನೋಡಿದೀನಿ, ಆಗ್ಲೂ ಅಷ್ಟೇ ಸೂರ್ಯನ್ ಜೊತೆ ಅವ್ನ್ ಜಗಳ ಮಾಡ್ತಿದ್ದ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ ಹೌದು ಮಾವ, ಇದೇ ದೊಡ್ಡ ಸಮಸ್ಯೆ ಆಗಿರೋದು. ಆಲ್ರೆಡಿ ಅವರಿಬ್ರು ಮಧ್ಯೆ ಇದ್ರ ವಿಷಯವಾಗಿ ಜಗಳ ಆಗಿದೆ. ನಿಮ್ ಮಗನ್ಗೆ ಆ ಪೊಲೀಸ್ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ಅದಕ್ಕೆ ಅವನ್ಗೆ ಕನಕನ್ನ ಮದ್ವೆ ಮಾಡ್ಕೊಡ್ಬಾರ್ದು ಅಂತ ಹಠ ಮಾಡ್ತಿದ್ದಾರೆ ಅಂತ ಮೀನಾ ಹೇಳಿದಾಗ ಓ ಇದಾ ವಿಷಯ, ಹೌದಮ್ಮ, ಕನಕನ್ಗೆ ಆ ಹುಡ್ಗ ಇಷ್ಟ ಇದಂತಾನೆ ಅಂತ ರಂಗನಾಥ್ ಅವ್ರು ಕೇಳಿದಾಗ ಹೌದು ಮಾವ, ಆ ಹುಡುಗನ್ನ ತುಂಬಾ ಇಷ್ಟ ಪಡ್ತಿದ್ದಾಳೆ ಅಂತ ಮೀನಾ ಹೇಳ್ತಾಳೆ. ರಂಗನಾಥ್ ಅವರು ಇದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾರೆ. ಇದಕ್ಕೇನಾದ್ರೂ ಒಂದ್ ಪರಿಹಾರ ಕಂಡು ಹಿಡಿಬೇಕು ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಕುತ್ಕೊಂಡಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.